ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದ್ದು, ಈ ಬಾರಿ ಮನೆಗೆ ಯಾವೆಲ್ಲ ಸೆಲೆಬ್ರಿಟಿಗಳು ಸ್ಪರ್ಧಿಗಳಾಗಿ ಮನೆಗೆ ಕಾಲಿಡ್ತಾ ಇದ್ದಾರೆ ಎನ್ನುವ ಮಾಹಿತಿಯೂ ಹೊರಬಿದ್ದಿದೆ. ಹೌದು, ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಬಿಗ್ ಬಾಸ್ ಸೀಸನ್ 11ಕ್ಕೆ 17 ಸ್ಪರ್ಧಿಗಳು ಮನೆಗೆ ಕಾಲಿಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ನಡೆದ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ 5 ಜನ ಸ್ಪರ್ಧಿಗಳ ಹೆಸರು ಬಿಗ್ ಬಾಸ್ ತಂಡವು ರಿವೀಲ್ ಮಾಡಿದೆ. ಇದರಲ್ಲಿ ಸತ್ಯ ಸೀರಿಯಲ್ ಖ್ಯಾತಿಯ ಗೌತಮಿ ಜಾಧವ್ ಅವರು, ಚೈತ್ರಾ ಕುಂದಾಪುರ್, ಲಾಯರ್ ಜಗದೀಶ್, ಗೋಲ್ಡನ್ ಸುರೇಶ್ ಅವರ ಹೆಸರು ಈಗಾಗಲೇ ರಿವೀಲ್ ಆಗಿದೆ. ಇನ್ನು ಉಳಿದ 12 ಸ್ಪರ್ಧಿಗಳು ಯಾರು, ಯಾವ್ಯಾವ ಕ್ಷೇತ್ರಗಳಿಂದ ಯಾರ್ಯಾರು ಬರ್ತಾ ಇದ್ದಾರೆ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 10ರಲ್ಲಿ ಸಮರ್ಥರು ಹಾಗೂ ಅಸಮರ್ಥರು ಎನ್ನುವ ಕಾನ್ಸೆಪ್ಟ್ ಇದ್ದರೆ, ಈ ಬಾರಿ ಬಿಗ್ ಬಾಸ್ ತಂಡವು ವಿಭಿನ್ನವಾಗಿ ಆಲೋಚಿಸಿ ಒಂದು ಹೊಸ ಥೀಮ್ ಒಂದಿಗೆ ಜನರನ್ನು ಇನ್ನಷ್ಟು ಮನೋರಂಜನೆ ಕೊಡಲು ಸಿದ್ಧರಾಗಿದ್ದಾರೆ. ಅದುವೇ ಸ್ವರ್ಗ ಹಾಗೂ ನರ್ಕ. ಹೌದು, ಸ್ವರ್ಗ ಹಾಗೂ ನರ್ಕ ಎನ್ನುವ ಥೀಮ್ ಕನ್ನಡ ಬಿಗ್ ಬಾಸ್ಗೆ ಹೊಸತನವನ್ನ ಕೊಟ್ಟಿದೆ, ಆದರೆ ರಿಯಾಲಿಟಿ ಶೋಗೆ ಅಲ್ಲ. ಹೌದು, ಈ ಒಂದು ಕಾನ್ಸೆಪ್ಟ್ ಈಗಾಗಲೇ ಹಿಂದೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ನಡೆದಿತ್ತು. ಬಿಗ್ ಬಾಸ್ ತಂಡವು 2 ಥೀಮ್ ಆಗಿ ರಚಿಸಿ ಸ್ವರ್ಗದಲ್ಲಿ ಇರುವ ಸ್ಪರ್ಧಿಗಳಿಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದು, ನರಕದಲ್ಲಿ ಇರುವ ಸ್ಪರ್ಧಿಗಳಿಗೆ ಕಡಿಮೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಇದೇ ಒಂದು ಥೀಮ್ ಈ ಬಾರಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹೀಗಿರುವಾಗ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಅಂತ ನೋಡೋದಾದರೆ, ಈಗಾಗಲೇ 5 ಜನ ಹೆಸರು ರಿವೀಲ್ ಆಗಿದ್ದು, ಇದರಲ್ಲಿ ಸತ್ಯ ಖ್ಯಾತಿಯ ಗೌತಮಿ, ಲಾಯರ್ ಜಗದೀಶ್, ಚೈತ್ರಾ ಕುಂದಾಪುರ, ಗೋಲ್ಡನ್ ಸುರೇಶ್, ನವಗ್ರಹ ಚಲನಚಿತ್ರ ಖ್ಯಾತಿಯ ಧರ್ಮ ಇವರ ಹೆಸರುಗಳು ಈಗಾಗಲೇ ನಿನ್ನೆ ನಡೆದ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ರಿವೀಲ್ ಆಗಿದೆ. ಇನ್ನ ಉಳಿದ 12 ಸ್ಪರ್ಧಿಗಳು ಯಾರು ಅಂತ ನೋಡುವುದಾದರೆ, ಉಗ್ರಂ ಖ್ಯಾತಿಯ ಮಂಜು, ಧನ್ರಾಜ್, ಸೋಷಿಯಲ್ ಮೀಡಿಯಾದಿಂದ ಧನ್ರಾಜ್, ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯಗೌಡ, ತ್ರಿವಿಕ್ರಮ್, ಹಂಸ, ಐಶ್ವರ್ಯ, ಯಮುನಾ, ಶಶಿರಾಜ್, ಪಾರು ಸೀರಿಯಲ್ ಖ್ಯಾತಿಯ ಮೋಕ್ಷಿಕಾ, ಅಮೃತ ವರ್ಷಿಣಿ ಖ್ಯಾತಿಯ ರಜನಿ, ತುಕಾಲಿ ಸಂತೋಷ್ ಅವರ ಪತ್ನಿಯಾದ ಮಾನಸ ಹಾಗೂ ಆಕ್ಟ್ರೆಸ್ ಅನುಷಾ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ 11ಕ್ಕೆ ಕಾಲಿಡ್ತಾ ಇದ್ದಾರೆ. ಇನ್ನ ಇವರಲ್ಲಿ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಹಾಗೂ ಯಾರು ನರ್ಕಕ್ಕೆ ಹೋಗ್ತಾರೆ ಎನ್ನುವ ಮಾಹಿತಿಯನ್ನ ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.